ಸರ್ ಅತ್ಯಂತ ದೊಡ್ಡ ಜಯ ಇದು. ಹೌದು ಸಂತ್ರಸ್ತರಿಗೆ ಈಗಾಗಲೇ ಹೇಳಿದಂತೆ ನ್ಯಾಯ ಸಿಕ್ಕಿದೆ. ಅಲ್ಲದೆ ಮಾನ್ಯ ನ್ಯಾಯಾಲಯ ಸಹ ಸಂತ್ರಸ್ತೆಯ ಕಷ್ಟವನ್ನು ಅರ್ಥ ಮಾಡಿಕೊಂಡು 11,25,000 ಪರಿಹಾರ ಮೊತ್ತವನ್ನು ಅವಳಿಗೆ ನೀಡಬೇಕು ಮತ್ತು ಅದಕ್ಕೆ ಸಂಬಂಧಿಸಿದಂಥ ದಂಡವನ್ನು 11,50,000 ಆರೋಪಿ ತರಬೇಕಾಗತ್ತೆ. ಅದರಲ್ಲೇ 11,25,000 ಸಂತ್ರಸ್ತೆ ಕೊಡಬೇಕಂತ ಆದೇಶಿಸಿದೆ. ಸರ್ ಈಗ BNS ಯಾವ ಒಂದು ಸೆಕ್ಷನ್ಗಳಡಿ ಎಷ್ಟು ಪ್ರಮಾಣದ ಶಿಕ್ಷೆ ಪ್ರಕಟ ಆಗಿದೆ ಸರ್? ಇದು BNS ಅಲ್ಲ, IPC ಕೆಲವು. ಯಾಕಂದ್ರೆ ಅದು ಹೊರೆ BNS ಬಂದದ್ದು ನಿಮಗೆಲ್ಲ ಗೊತ್ತಿರುವಂತೆ 1/7/2024. ಇದು ಅದಕ್ಕೂ ಮೊದಲೇ ದಾಖಲೆ ಆದಂಥ ಪ್ರಕರಣ. ಅಂದರೆ 376 N ಮತ್ತು K ಅಂತ ಇತ್ತು. ಈ 376 N ಮತ್ತು Kಗೆ ಪ್ರತ್ಯೇಕವಾಗಿ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಕಾನೂನಲ್ಲಿ ಹೇಳುವಂತೆ ಅದು ಅವರ ಜೀವನ ಪೂರ್ತಿ ಜೈಲಿನಲ್ಲಿ ಇರಬೇಕಾಗತ್ತೆ. ಓಕೆ. ಮತ್ತು ಇತರ ಸಣ್ಣ ಕಲಂಗಳೆಲ್ಲ ಇದ್ವು. 354, 201, 506, 66C. ಅದಕ್ಕೆ 3 ಮತ್ತು 5 ಕಲಂಗಳನ್ನು 3 ಮತ್ತು 5 ವರ್ಷ ಜೈಲು ಶಿಕ್ಷೆ ಮತ್ತು 25,000 ಹೀಗೆ ಇತ್ಯಾದಿಯಾಗಿ ಹಲವು ದಂಡಗಳನ್ನು ವಿಧಿಸಿದೆ. ಮತ್ತು ಜೈಲು ಶಿಕ್ಷೆ ಮಾತ್ರ ಏಕಕಾಲಕ್ಕೆ ನಡೆಯುತ್ತೆ. ಸರ್ ಇದು ಸರ್ ಪ್ರಮುಖವಾಗಿ ಈಗ ಸರ್ ಪ್ರಜ್ವಲ್ ರೇವಣ್ಣ ಅವರ ನೆಕ್ಸ್ಟ್ ಆಯ್ಕೆ ಏನಿರುತ್ತೆ ಸರ್? ಅವರ ಒಂದು ಕಾನೂನು ಹೋರಾಟ ಏನು ಆಯ್ಕೆ ಅಂದ್ರೆ ಅವರು ಅದನ್ನ ಆದೇಶವನ್ನ ಸಹಜವಾಗಿ ಆರೋಪಿ ಆದವರು ಅಥವಾ ಅಪರಾಧನ ಘೋಷಿಸಿ ಆಗಿದೆ. ಈಗ ಅವರು ಚಾಲೆಂಜ್ ಮಾಡ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ಅವರು ಆ ತೀರ್ಪನ್ನು ಪ್ರಶ್ನಿಸಬಹುದು. ಇನ್ನೊಂದು ಪ್ರಮುಖವಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಒಂದು ಪ್ರಕರಣ ಇತ್ಯರ್ಥ ಆಗಿದೆ. ಅದನ್ನು ಈಗಾಗಲೇ ಹೇಳಿದ್ದೇನೆ 38-40 ವಾಯ್ದೆಗಳಲ್ಲಿ ಪ್ರಕರಣ ಇತ್ಯರ್ಥಗೊಂಡಿದೆ. ತೀರ್ಪು, ಆರ್ಗ್ಯುಮೆಂಟು, ವಿಚಾರಣೆಗಳು ಎಲ್ಲ ಸೇರಿ. ಓಕೆ ಸರ್, ನಿಮಗೆ ಏನಿಸಿದೆ ಸರ್? ನಿಮಗೆ ಯಾವ ತರ ಫೀಲ್ ಆಗ್ತಿದ್ರಿ ಈ ಕೇಸ್ ಗೆದ್ದ ಮೇಲೆ? ನಮಗೆ ಫೀಲ್ ಆಗ್ಲಿಕ್ಕೆ ಅಂದ್ರೆ ನಮ್ಮ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ, ನಮ್ಗೆ ಸಂತೋಷ.